ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಕಾಂಗ್ರೆಸ್ನ ಟಿಕೆಟ್ ಸಮರ್ಥ ಪಾಲಾಗಿದೆ. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯ. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ ಪೈಲ್ವಾನ್. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಸಾದಿಕ್ ಪೈಲ್ವಾನ್ ನಿರ್ಧಾರವನ್ನು ಮಾಡಿದ್ದಾರೆ. ಎದುರಾಳಿ ಆನೆ ಇದ್ರು ಸೆಡ್ಡು ಹೊಡಿತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಸಾದಿಕ್ ಪೈಲ್ವಾನ್. ಬಿ ಫಾರಂ ಇಲ್ಲದೆ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನು ಈ ಬಾರಿ ನಮಗೆ ನೀಡಲೇಬೇಕು ಅಂತ ಅಲ್ಪಸಂಖ್ಯಾತ ಸಮುದಾಯ ಒತ್ತಾಯ ಮಾಡಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ KPCC ಮತ್ತು AICC ಕಾಂಗ್ರೆಸ್ ಪಕ್ಷ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಿರುವಂಥದ್ದು. ಹೀಗಾಗಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಮುಂದಿನ ನಡೆ ಏನಿರುತ್ತೆ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಿ ಫಾರ್ಮ್ ಇಲ್ಲದೆ ನಾಮಪತ್ರ ಸಲ್ಲಿಸಿರುವಂತಹ ಸಾದಿಕ್ ಪೈಲ್ವಾನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನೀವು ಸಹ ಕಳೆದ 3 ತಿಂಗಳಿಂದ ಒತ್ತಾಯವನ್ನು ಮಾಡ್ತಾ ಇದ್ರಿ. ಕಳೆದ 3 ದಶಕಗಳಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕಂತ. ಅಂತಿಮವಾಗಿ ಶಾಮನೂರು ಕುಟುಂಬದ ಪಾಲಾಗಿದೆ ಟಿಕೆಟು. ಮುಂದಿನ ನಡೆ ಸರ್ ನಮ್ಮದು ಮುಂದಿನ ನಡೆ ಅಂತ ಏನಂತ ಹೇಳಿದರೆ, ತಮ್ಮ ಮಾಧ್ಯಮದ ಮೂಲಕ ಧನ್ಯವಾದ ಹೇಳ್ತಾ ನಾನು ಮಾತಾಡ್ತಾನೆ. ನಿಮ್ಮ ಮೂಲಕ ನಮಗೆ ಅಲ್ಪಸಂಖ್ಯಾತರಿಗೆ ಆಯ್ದ ವರ್ಗದವರಿಗೆ KPCC ಅವರು ನಮಗೆ ಬಿ ಫಾರಂ ಕೊಡ್ತೀವಿ. ಯಾವ ಕಾರಣಕ್ಕೆ ಕೊಡ್ತೀವಿ? ಸಾದಿಕ್ ಪೈಲ್ವಾನ್ರಿಗೆ ಕೊಡ್ತೀವಿ. ಹಳಬರು ಭಾಳ ದುಡ್ದಿದ್ದಾರೆ, ಭಾಳ ಸತಿ ಅವರು ಬಿ ಫಾರಂ ಕೇಳಿದ್ದಾರೆ, ಅರ್ಜಿ ಹಾಕಿದ್ದಾರೆ ಅಂಥೇಳಿ ಎಲ್ಲ ಲೀಡ್ರುಗಳಿಗೆ ಗೊತ್ತಿದೆ ಸರ್. ಗೊತ್ತಿದ್ದ ಆದಂತರನೂ ನಮ್ಮನ್ನು ಕೈ ತೆಪ್ಪ ಹೋಗಿದೆ ಟಿಕೆಟು. ಮತ್ತು ಅದೇ ಮನೆಗೆ ಹೋಗೈತಿ. ಖಂಡಿತವಾಗೂ ಎಲ್ಲ ಸಮಾಜದ ವರ್ಗದ ಜನ, ಎಲ್ಲ ಜಾತಿ ಜನ ನಮ್ಮ ಜೊತೆಗೆ ಬಂಡಾಯ ಅಭ್ಯರ್ಥಿ ಜೊತೆಗೆ ಅದಾರ ಸರ್. ಎಲ್ಲರೂ ನನ್ನ ಕೂಟ ಬಂದು ಮಾತಾಡಿದ್ದಾರೆ, ಎಲ್ಲರೂ ಫೋನ್ ಮೂಲಕ ಹೇಳಿದ್ದಾರೆ. ಖಂಡಿತವಾಗೂ ಅವ್ರ ವಿಶ್ವಾಸ ಕಳೆಯೋಕ್ಕೆ ನಾನು ತಯಾರಿಲ್ಲ. ರಣರಂಗ ಮೈದಾನದಲ್ಲಿ ನಾನು ಇದ್ದು ಚುನಾವಣೆ ಮಾಡ್ತೇನೆ ಸರ್. 224 ಕ್ಷೇತ್ರಗಳಲ್ಲಿ, ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಒನ್ ಸೈಡ್ ವೋಟರ್ಸ್ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ಗೆ. ಆದರೂ ಸಹ ನಿಮ್ಮ ಟಿಕೆಟ್ ತಪ್ಪಲು ಕಾರಣ ಏನಂತ ನಿಮ್ಗೆ ಅನಿಸುತ್ತೆ ಸರ್? ಈಗ ಕರ್ನಾಟಕದಲ್ಲಿ ತಮ್ಮ ಎಲ್ಲ ಮಾಧ್ಯಮರ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಸರ್ಕಾರ ಆಗಬೇಕು, ಸರ್ಕಾರ ರಚಿಸ್ಬೇಕಂತ ಹೇಳಿದರೆ ಅಲ್ಪಸಂಖ್ಯಾತರು ಆಯಿಂದ ಇಲ್ಲದ ಸರ್ಕಾರ ಯಾರೂ ಮಾಡೋದಿಲ್ಲ. ಹಂಗಾಗಿ ಏನೋ ತೂರಿ ಕೈ ತೆಪ್ಪಿ ಅಲ್ಪಸಂಖ್ಯಾತರನ್ನ ಆಯ್ದ ವರ್ಗದವರಿಗೆ ಬಿ ಫಾರಂ ಹೋಗಿದೆ. ನಮ್ಮನ್ನು ಯಾರ ಬಂದು ಹೊಲಿಸಿದ್ರು ನಾವು ಬೈಲಿಯಲ್ಲಿ ಇದ್ಮೇಲೆ, ರಣರಂಗ ಮೈದಾನದಲ್ಲಿ ಇದ್ಮೇಲೆ ನಾವು ಸರಿಯಾಕೆ ನಾವೆಲ್ಲ ಯಾವ ಕಾರಣಕ್ಕೆ ಸರಿಯಾದಿಲ್ಲ. ನಾವು ಬಯಲಾಗಿರ್ತೀವಿ. ನಾವು ತಕ್ಕದ ಪಾಠ ನಾವು ಕಲಿಸ್ತೀವಿ. ಎಲ್ಲ ನಮ್ಮ ದಕ್ಷಿಣ ಕ್ಷೇತ್ರದ ಜನ ನಮ್ಗೆ ವಿಶ್ವಾಸ ಕೊಟ್ಟಿದ್ದಾರೆ. ನಾಳೆ ಪಾದಯಾತ್ರಾ ಮೂಲಕ ಬಂದು ತಮ್ಮನ್ನು ತೀರ್ಪು ಕೊಡೋಕ್ಕೋಸ್ಕರ ಜನಸಂಖ್ಯೆಯಲ್ಲಿ ಬಂದು ನಗರ ಪಾಲಿಕೆಯಲ್ಲಿ ನಾಮಪತ್ರವನ್ನು ಸಲ್ಲಿಸ್ತೀವಿ ಸರ್. ಇಲ್ಲ, ಸಚಿವ ಜಮೀರ್ ಅಹಮದ್ ಅವರು ರಾಜೀನಾಮೆ ಕೊಡ್ತೀನಿ ಕೊಡಲಿಲ್ಲ ಅಂದ್ರೂ ಸಹ ಸುರ್ಜೇವಾಲಾ ಅವರು ಕೇಳಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಅಲ್ಲ ಸರ್, ಜಮೀರ್ ಅಹಮದ್ ಅವ್ರು ಹಂಗೆ ಹೇಳಿಲ್ಲ. ನಾನು ಹೇಳ್ದವ್ರಿಗೆ ಕೊಡ್ರಿ, ಅಲ್ಪಸಂಖ್ಯಾತರಿಗೆ ಕೊಡ್ರಿ, ಆಯ್ದ ವರ್ಗದವ್ರಿಗೆ ಕೊಡ್ರಿ, ನಾನು ಹೋಗಿ ಗೆಲ್ಲಿಸ್ಕೊಂಡು ಬರ್ತೀನಿ. ನಾನು ಗೆಲ್ಲಿಸ್ಕೊಂಡು ಬರಲಿಲ್ಲ ಅನ್ನೋದು ಕಾಲದಲ್ಲಿ ನಾನು ರಾಜೀನಾಮೆ ಕೊಡ್ತೇನೆ ಅಂತಕ್ಕದ್ದು ಹೇಳಿದ್ದು. ಅವ್ರು ಮುಂಚೆದಾಗ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿಲ್ಲ. ಅಲ್ಪಸಂಖ್ಯಾತರಿಗೆ ಸಾದಿಕ್ ಪೈಲ್ವಾನ್ರಿಗೆ ಕೊಡ್ರಿ, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂತ ಹೇಳಿದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಅವರು ಬಹಿರಂಗವಾಗಿ ಹೇಳಿದ್ರು ಸರ್. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಂತೇಶ್ ಕುರುಬಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.